ಹೇಳಿದ್ದೆ ಹೇಗೆ? ಅಪ್ಪ ಯಾರು ಅಮ್ಮ ಯಾರು ಅಂತ ಕೇಳಿ. ಅಪ್ಪ ಬೇಕು ಹೇಳಿ. ಅಪ್ಪ ಬೇಕಲ್ಲ, ಇನ್ನು ಅಪ್ಪ ಯಾರು ಅಂತ ಬೇಕು. ಅಪ್ಪನಿಂದ ಮೊದಲು ಅಮ್ಮನನ್ನು ಹೇಳೋಣವೇ? ಅಲ್ಲ, ಅಮ್ಮನಿಂದ ಮೊದಲು ಅಪ್ಪನಾದೀತೆ. ಹೇಗೂ ಆದೀತಲ್ವ? ಹೇಗೂ ಆದಿತ್ತು. ದೇವಕಿ ನಾಮಕಳು ಎನ್ನಮ್ಮ. ದೇವಕಿ ದೇವಕಿ ಇಲ್ಲ, ಇಲ್ಲ, ದೇವಕಿ ಎನ್ನವ್ವೆ. ಜನಕನು ಶೌರಿ. ನನ್ನ ಅಜ್ಜಿಗೆ ಆದೀತು. ಯಾವುದು? ಶೌರಿ. ಅವರಿಗೆ ಬೊಜ್ಜದ ಪ್ರಾಯ ಆಯ್ತು, ಚೌರಿ. ಈಗ ಹೇಳುದಕ್ಕೆ ಆಗುದಿಲ್ಲ, ಕಡಿಮೆ ಪ್ರಾಯದವರೆ ಬೇಗ ಹೋಗುದು. ನಿಮಗೆಲ್ಲ ಎಷ್ಟಪ್ಪ? ಎಷ್ಟಪ್ಪ? ಎಷ್ಟು? ನಮಗೆಲ್ಲ ಒಂದೊಂದೇ ಅಪ್ಪ. 2 ಜನ. 2 ಅಪ್ಪ. ಈಗಾಗಲೇ ಒಬ್ಬರ ಪರಿಚಯ ಮಾಡಿದಾನಲ್ಲ. ಹೌದು. ಇನ್ನೊಬ್ಬ ಇದ್ದಾನೆ. ಯಾರು? ನಂದಗೋಪ ಎನ್ನಪ್ಪ. ಇಬ್ರಿಬ್ರ ಅಪ್ಪ. ಮತ್ತೆ ಯಶೋದೇವನನ್ನ. ಓಹೋ, 2 ಅಮ್ಮ. ವಸುದೇವನ ಮಗನಾಗಿ ನನಗೊಂದು ಹೆಸರು. ಹೇಗೆ? ವಾಸುದೇವ. ಓ, ನಿನ್ನ ಹೆಸರು ವಾಸುದೇವ, ಅವನ ಹೆಸರು ಯೇಸುದೇವ. ಅದೆಂತದ್ದು ಹಾಗೆ? ಬಾ ನನ್ನ ಆತ್ಮ ನಪ್ಪಿಗೆ. ಅದಲ್ವ? ಹೇ ಸುದೇವ. ಯೇಸುದೇವ ಎನ್ನುವ ಹಾಗೆ ನಂದಗೋಪ ಯಶೋದೇವರ ಮಗನಾಗಿ ನಾನು ಮುಕುಂದ. ಓಹೋ, ಮುಖ್ಯದಿಂದ. ಮಗಲೇ ಹೇಳುದಕ್ಕೆ ಮುಕುಂದ. ಮುಕುಂದ ಅಷ್ಟೇ. ಮುಕುಂದ. ಇದು ನನ್ನ ತಂದೆ ತಾಯಿಗಳ ಪರಿಚಯ. ಹೌದು, ಎಷ್ಟು ಜನ ಇದ್ದಾರೆ. ಹಾಗೆ ಸುಮ್ಮನೆ ನಾನು ಬರಲಿಲ್ಲ. ಈ ವನಕ್ಕೆ ನಾನು ಬಂದದ್ದು ಯಾಕೆ? ಈ ವನಕ್ಕೆ ನಾನು ಮೃಗಬೇಟೆಗಾಗಿ ಬಂದದ್ದು. ಜೊತೆಯಲ್ಲಿ ಮೃಗಾಕ್ಷರ ಬೇಟೆಗೆ ಸೇರಿಕೊಂಡಿದೆ. ಎಲ್ಲಿದ್ದಾರೆ ಮೃಗಾಕ್ಷರೆಲ್ಲ? ನಿನ್ನೆಡೆಗೆ ಬಂದದ್ದು ಅದಕ್ಕಲ್ವೋ. ಈ ವಿಧದ ಕನ್ಯಾರ್ಥಿಯಾಗಿ ಭಾವಕಿಯ ನಾನು ನಿನ್ನೆಡೆಗೆ ಬಂದೆ. ಇದು ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಯಾವ ಊರಿನವಳು ಹೇಳಬಹುದಾ? ಓ, ಈಗ ನನ್ನ ಪರಿಚಯ ಬೇಕಾ? ಈಗ ನೀವೆಲ್ಲಿಂದ ಆರಂಭಿಸಿದ್ದು? ನಾನು ಅಮ್ಮನಿಂದ. ಅಮ್ಮನಿಂದ. ನಾನು ಎಲ್ಲಿಂದ ಆರಂಭಿಸಿದೆ? ಜನಕನಿಂದ. ಜನಕ ತೋಂಡ ದೇಶದ ಅಧಿಪತಿ ಆಕಾಶರಾಯ. ಆಕಾಶರಾಯ ಅಣುಗಿಯಾಗಿಗೇನು ಪದ್ಮಾವತಿ ಪದ್ಮಾವತಿ ಪದ್ಮಾವತಿ. ಜನಕ ಜನಧಿಪತಿ ಆಕಾಶರಾಯ. ಜನಪದದೊಳು
ಆಕಾಶರಾಯ ಆಕಾಶರಾಯ ಅನುಗೆಯಾಗಿಗಿರೋ ಪದ್ಮಾವತಿ ಪದ್ಮಾವತಿ ಪರಿಚಯವನ್ನು ಹೇಳಬೇಕೆ? ಆದರೆ ನಿಮಗೀಗ ಸವಾಲು, ನಿಮ್ಮ ಬುದ್ಧಿಗೆ ಒಂದು ಸವಾಲು. ಸಂಪತ್ತಿಗೆಲ್ಲ ಅದಕ್ಕಿಲ್ಲ. ಸಂಪತ್ತು ನಿಮ್ಮ ಹತ್ರ ಉಂಟ? ಕಾಡಿನವ್ರ ಹತ್ರ ಬುದ್ಧಿಗೆ ಸಂಪತ್ತು ಎಷ್ಟುಂಟು ನಿನ್ನ ಹತ್ರ? ನಮ್ಮನೆ ಏನಿಲ್ಲ. ಏನಿಲ್ಲ, ಕಾಡಕ್ಕಿನಾದ್ರೂ ಸಂಪತ್ತಂತೆ ಎಂತದ್ದಿಲ್ಲ. ತಟ್ ಅಂತ ಹೇಳಬೇಕು. ಪುಸ್ತಕ ಕೊಡ್ತೀರಾ? ಬೇಕಾದ್ರೆ ಕೊಡುವ. ನಿನಗೆ ಓದ್ಲಿಕ್ಕೆ ಬರುದಿಲ್ಲ, ಬರಲಿಕ್ಕೆ ಬರುದು. ನಿನಗೆ ಪುಸ್ತಕ ಯಾಕೆ? ಓದ್ತಾನೆ, ನಾನು ಕೇಳ್ತೇನೆ. ಓದ್ದನು ಕೇಳಲಿಕ್ಕೆ ನೀನು? ಬೇಕಾದ್ರೆ ಅವನಿಗೆ ಕೊಡ್ತೇನೆ ಪುಸ್ತಕ. ಪರ್ಯಾಯ ಅರಿ ಇಷ್ಟೊತ್ತು ಯಾವುದಕ್ಕೆ? ವಿಷಯಕ್ಕೆ ಪರ್ಯಾಯ. ಪರ್ಯಾಯ ಶಬ್ದವನ್ನು ಹೇಳ, ಪರ್ಯಾಯ ಶಬ್ದವನ್ನು ಹೇಳ್ತೇನೆ. ಪರ್ಯಾಯ ಶಬ್ದ, ಅದನ್ನು ಊಹಿಸಿ ನೀವು ಉತ್ತರವನ್ನು ಕೊಡ್ಬೇಕು. ತಟ್ ಅಂತ ಹೇಳ್ಬೇಕು. ಇದು ಇದು ಯಾವುದು? ನಾನು 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 ಅಪ್ಪ ನಿನ್ನ ಆರಂಭಿಸಿ. ಅಪ್ಪ ಎಂದ್ರೆ ಹೌದಾ? ಅಪ್ಪ 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 ಅಪ್ಪ. ಅಯ್ಯೋ, ಪರ್ಯಾಯ ಬೇಗ ಹೇಳು. ಇಷ್ಟು ಪಕ್ಕನೆ ಲೋಕವನ್ನು ತ್ಯಜಿಸಿ ಪರಲೋಕವನ್ನು ಸೇರಿದೆಯಾ ಸಂಜೆ? ಸರಿಯಾದ ಉತ್ತರ ಹೌದು. ಪರ್ಯಾಯ ಯಾವುದು? ಎಂತದ್ದು? ಮೇಲೆ ಅವಳು ಅಡ್ಬೇಕಾದ್ರೆ ನೀ ಯಾಕೆ? ಮತ್ತೆ ಈ ಪುಸ್ತಕ ಕೊಡ್ಬೇಕಲ್ಲ. ಭಾವನಲ್ಲ, ಮೇಲೆ ಏನು ಕಾಣ್ತಾ ಉಂಟು? ಆಕಾಶ. ಆಕಾಶ. ಆಕಾಶಕ್ಕೆ ಒಂದು ರಾಯ ಸೇರಿಸು. ಆಕಾಶ ರಾಯ ಯಾರು? ನನ್ನ ಅಪ್ಪನ ಹೆಸರು. ಹಾಗೆ ಇವಳು ಮೇಲೆ ನೋಡಿದ್ದು. ಹೌದು. ಹಾಗೆ ಆಕಾಶರಾಯ ತೋಂಡ ದೇಶದ ಅಧಿಪತಿ. ಯಾವುದು? ತೊಂಡೆಕಾಯಿ ಮಾರುವವರ. ಅಲ್ಲ, ಬೆಂಡೆಕಾಯಿ ಮಾರುವ. ಕೊಂಡ ದೇಶ. ನೀವೆಂತ ಗುಟ್ಟು ಮಾತಾಡು? ಗುಟ್ಟಲ್ಲಿ ಮಾತಾಡ್ಲಿಕ್ಕಿಲ್ಲ. ಮುದುಕರು ಇರುವುದು ಹೇಗೆ? ಅಲ್ಲ ಮುದುಕರು ಇಲ್ಲಪ್ಪ. ಎಂತೆಂತ ಯುವಕರಿದ್ದಾರೆ ನಮ್ಮಲ್ಲಿ. ತೊಂಡ ದೇಶ ಅದು. ತೊಂಡ ದೇಶ. ತೊಂಡ ತೋಂಡ ದೇಶ. ತೋಂಡ ದೇಶದ ಅಧಿಪತಿ. ಒಂದು ಭಾಷೆಯಲ್ಲಿ ಭಕ್ತರು ಎಂಬ ಅರ್ಥ. ಹೌದು, ಸರಿ. ಅಧಿಪತಿ ಆಕಾಶರಾಯ. ಆಕಾಶರಾಯ. ಅಮ್ಮ 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 ಇಲ್ಲೇ ನಿನ್ನನ್ನು ಊತಾಕಿದ್ದಪ್ಪ. ಅಮ್ಮ 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 ಬೇಗ ಹೇಳಿ. ಅಮ್ಮ ಗೊತ್ತಿಲ್ಲದೆ ನಾವೆಷ್ಟು ಅವ ಕಣ್ಣೀರ. ಅಮ್ಮ ಕೆಳಗೆ. ಆಚೆ ಹಾಕಿದ ಈಚೆ ಹಾಕಿದ. ಯಾರು? ಕಾಲು ಈಗ ನೋಡ್ಬೇಕಷ್ಟೇ. ಕೆಲವರೆಲ್ಲ ಎದುರು ಹಾಕಿದ್ದಾರೆ, ಕೆಲವರೆಲ್ಲ ಕಾಲ ಮೇಲೆ ಕಾಲ. ಅವನು ನಿನ್ನ ಅಮ್ಮನೂ ಹೇಳುದು. ಈಗ ಅಮ್ಮನನ್ನು ಇಲ್ಲ ನಿನ್ನ ಅಮ್ಮನ ಊತಾಕಿದ್ದಲ್ಲ. ತಲೆ ಕಾಲು ಯಾವ ಕಡೆಗೆ ಹಾಕಿದ್ದು ಕೇಳುದು. ಯಾರನ್ನು ಹೂತ್ ಹಾಕಿದ್ದಾರೆ? ನಿನ್ನ ಅಜ್ಜನ ಹೂತ್ ಹಾಕಿದ? ಅಮ್ಮ ಎಂತದ್ದು? ನೀವು ಹೇಳಿದ ಅಮ್ಮ ಅಮ್ಮ. ಕೆಳಗೆ ತೋರಿಸಿದ್ರೆ ನಿಮಗೆ ಪರ್ಯಾಯ ಶಬ್ದವನ್ನು. ಅಮ್ಮ ಏನುಂಟು ಕೆಳಗೆ? ಭೂಮಿ. ಭೂ ಭೂ ಭೂ. ಅದಕ್ಕೊಂದು ತಾಯಿ ಸೇರಿಸು. ಭೂತಾಯಿ. ಅದೇ ವಾಸನೆ ಬಂದದ್ದಾಗ. ದೇವರೇ, ಭೂತಾಯಿ ಭಯಂಕರ ವಾಸನೆ. ಇಲ್ಲಿ ಕೇಳು. ತಾಯಿ ಅಂದ್ರಷ್ಟೇ, ಬೇರೆ ಹೇಳಿಕೆ. ಭೂ ಎನ್ನುವಂತ ಅಕ್ಷರಕ್ಕೆ ಬಾಲ ಉಂಟು. ಭೂ ಭೂತಾಯಿ. ನೀ ಹೇಳಿದ್ದಕ್ಕೆ ಬಾಳ ಇರುವುದಲ್ಲ, ಅಕ್ಷರಕ್ಕೆ ಬಾಳ ಇರುವುದು. ಅದನ್ನೆಲ್ಲ ಇವರ ಹತ್ರ ಹೇಳಬೇಡ. ಗೊತ್ತಿಲ್ಲ ಅದೇ. ನಾವು ಭೂತಾಯಿ ಇಲ್ಲ. ಭೂಮಿ ತಾಯಿ. ಭೂಮಿ ತಾಯಿ ಉಂಟು. ಹೌದು. ಭೂತಾಯಿ ಅಂತಿಲ್ಲ. ಇಲ್ಲ, ಭೂಮಿ ತಾಯಿ ಅಂತಿಲ್ಲ. ಹೌದು. ಧರಣಿ. ಭೂಮಿಗೆ ಇನ್ನೊಂದು ಹೆಸರು ಧರಣಿ. ಹೊರುವಳು ಎನ್ನುವ ಅರ್ಥ. ಹೌದು.
ಧರಣಿ ದೇವಿ. ದೇವಿಯ ದೇವಿ ಧರಣಿ ದೇವಿ ಹಾ. ಅದು ನನ್ನ ನಿನ್ನಮ್ಮ. ಅವಳು ನನ್ನ ಅಮ್ಮ. ಇವಳ ಅಪ್ಪ ಅಂದ್ರೆ ಎಷ್ಟು ಸುಲಭ ಅಲ್ಲು. ಆ. ಅಪ್ಪ ಇಲ್ಲಿ, ಆಕಾಶ ಅಮ್ಮ ಇಲ್ಲಿ. ಧರಣಿ ಹಾಗಲ್ಲ, ಅಪ್ಪ ಮೇಲೆ ಅಮ್ಮ ಕೆಳಗೆ. ಹಾಗೆ ಗೊತ್ತಾಯ್ತಾ? ದೇವರೇ ಪರ್ಯಾಯ ಶಬ್ದವನ್ನು ಹೇಳಿದಷ್ಟೇ, ಅಪ್ಪ ಮೇಲೆ ಇಲ್ಲ, ಅಪ್ಪ ಇಲ್ಲೇ ಇದ್ದಾರೆ. ಹಾಗಲ್ಲ, ಹಾ. ಆಕಾಶ ಆಕಾಶ. ಧರಣಿ. ಧರಣಿ ಧರಣಿ ಇಲ್ಲಿ. ಆಕಾಶರಾಯ ಅಪ್ಪ ಅಮ್ಮ. ಅಪ್ಪ ಅಮ್ಮ. ಆ. ನೀನು ನಾನು ನನ್ನ ಹುಟ್ಟಿಗೊಂದು ಕಾರಣ ಉಂಟು. ನನ್ನ ಅಪ್ಪ ಅಮ್ಮನಿಗೆ ಮದುವೆಯಾಗಿ ಅದೆಷ್ಟೋ ವರ್ಷಗಳ ಕಾಲ ಮಕ್ಕಳೇ ಆಗಿರ್ಲಿಲ್ಲ. ಏನು ವಿದೇಶ ಸಂಚಾರಕ್ಕಂತ ಹೋಗಿದ್ರಪ್ಪ? ಯಾಕೆ? ಮಕ್ಕಳೇ ಆಗಿ ಅದಕ್ಕೆಲ್ಲ ಯೋಗ ಭಾಗ. ಹಾಗಾದ್ರೆ ಮತ್ತೆ ಇವಳು ಹೇಗಾಯ್ತು? ಹೌದು. ಅದಕ್ಕೊಂದು ಯೋಗ ಭಾಗ್ಯ ಅಂತ ಕೂಡಿ ಅಯ್ಯೋ, ಬರಬೇಕು. ಮಕ್ಕಳಾಗೋದಕ್ಕೆ ಯೋಗ ಭಾಗ್ಯ, ಬೇಕು. ಭಾಗ್ಯ. ಸಮಯ ಬೇಕು ಅದಕ್ಕೆ. ಸಮಯ ಬೇಕು. ಹೌದು. ಹಾಗಾಗಿ ನಾರದ್ರು ಬಂದು ಹೇಳಿದ್ರು ಆ. ಕಲ್ಪೋಕ್ತ ಯಾಗ ಮಾಡಬೇಕು. ಕಲ್ಪೋಕ್ತ ಯಾಗ. ಹೌದು. ಕಲ್ತಪ್ಪ ಏ, ಕಲ್ತಪ್ಪ ಕಲ್ತಪ್ಪಲ್ವ? ಕಲ್ಪೋಕ್ತ. ಕಲ್ಪೋಕ್ತ. ಆ. ಹೌದು. ಆ. ಪುತ್ರಗಾಮೇಷ್ಟಿ. ಪುತ್ರಕಾಮೇಷ್ಟ. ಹೌದು. ಪುತ್ರನಲ್ಲಿ ಕೆಮಿಸ್ಟ್ರಿ ಅಯ್ಯೋ ದೇವರೇ. ಒಂದು ವಿಷಯ ಹೌದದು. ದೂರ ದೂರ ಆಗ್ತದ ಅಲ್ಲ, ಒಂದು ವಿಷಯ ಹೌದದು. ಒಂದು ವಿಷಯದಲ್ಲಿ ಹೌದು. ಆದ್ರೆ ಎಲ್ಲಕ್ಕೂ ಸೇರಿಸಿದ್ರೆ ಅಪಾಯ. ಹೌದೌದು. ಆಯ್ತು. ಪುತ್ರಕಾಮ ಇಷ್ಟಿ ಮಾಡಬೇಕು. ಆ. ಮಾಡಬೇಕಾದ್ರೆ ಕಾಮವೆಂಬ ಇಷ್ಟಿ. ಮಾಡಬೇಕಾದ್ರೆ ಹೊಲವನ್ನು ಉಳ್ಬೇಕು. ಉಳ್ಬೇಕು. ಉಳುವಂತಹ ಸಂದರ್ಭ. ಆ. ಆ ಸಂದರ್ಭದಲ್ಲಿ ಆ. ಬಂಗಾರದ ನೇಗಿಲನ್ನು ಕಟ್ಟಿ ನನ್ನ ಅಪ್ಪ ಹೊಲವನ್ನು ಉಟ್ಟರು. ಮುಂಗೋರ್ದು ಎತ್ತು ಕಟ್ಲಿಕ್ಕಿತ್ತು. ಎತ್ತು ಕಟ್ಟಲಿಕ್ಕಿತ್ತು. ಹೌದು. ಎತ್ತು ಕಟ್ಟಿ ಉತ್ತದ್ದು. ಉತ್ತದ್ದು. ಹೌದು. ಬಂಗಾರದ ನೇಗಿಲನ್ನು ಕಟ್ಟಿ ಉಳುವಂತಹ ಸಂದರ್ಭದಲ್ಲಿ ಡೈ ಮಧ್ಯಾಹ್ನವೇ ಎಂತದ್ದು? ಸಮಯ ಆಯ್ತು ಊಟಕ್ಕೆ ಈಗ ಬನ್ನಿ ಅಂತ ಮಧ್ಯಾಹ್ನ ಗಂಟೆ ಅಂತಿಲ್ಲ. ಬರಲಿಲ್ಲ. ಬೆಳಿಗ್ಗೆ ಅಲ್ವಾ? ಸಮಯ ಆಯ್ತು ಊಟಕ್ಕೆ ಬನ್ನಿ, ಕೆಲಸ ಬಿಡಿ ಅಂತ ಗಂಟೆ ಬರಲಿ. ಹಾಗಲ್ಲ ಮಿತ್ರ, ಇವಳಪ್ಪ ಮಧ್ಯಾಹ್ನವೇ ಡೈ ಡೈ. ಅಯ್ಯೋ, ನನ್ನ ಕೈಯಲ್ಲೇ ಪೆಟ್ಟಿದೆ. ನಿಮ್ಮ ಊರಲ್ಲಿ ಹಾಗೆಯಾ? ಮಧ್ಯಾಹ್ನ ಡೈಯ ಅವನಿಗೆ ಕೆಲವು ಸಲ ಅವನದ್ದು ಅಂತವರದ್ದೇ ಸಹವಾಸ. ಸಹವಾಸ ಉಂಟು. ಸಹವಾಸ ದೋಷ. ಹೌದೌದು. ಹೋಗ್ಲಿ. ಮತ್ತೆ ಡೈ ಏನು? ಇದು ನೇಗಿಲು ತಾಗಿದ್ದು ಬಂಡೆಗೆ. ನೇಗಿಲ ತುದಿ ಹೋಗಿ ಬಂಡಿಗೆ ತಾಗಿತ್ತು. ತಾಗಿತ್ತು. ಹೌದು. ಟೈ ಅಲ್ಲ, ಟೈ. ಟೈ ಟೈಯ ಈಗ ಶಬ್ದ ಶಬ್ದ ಆದದ್ದು. ಆ. ಅಷ್ಟೊತ್ತಿಗೆ ಆಗುವಾಗ ಆ ನೇಗಿಲಿನ ಬಂಡೆಯನ್ನು ತಂದು ಒಡೆಸಿದ್ರು. ಆ. ಒಡೆಯಿತು. ಅದರಲ್ಲಿ ಒಂದೇ ಒಂದು ಕೊಳ. ಕೊಳ. ಆ ಕೊಳದಲ್ಲಿ ಬಂಡೆ ನಡುವಲ್ಲಿ ಕೊಳ. ಕೊಳ ಏನು? ಆ ಕೊಳದಲ್ಲಿ ಒಂದೇ ಒಂದು ಕಮಲ. ಕಮಲ. ಆ ಕಮಲದಲ್ಲಿ ಒಂದೇ ಒಂದು ಕೂಸು. ಕೂಸು. ಆ ಕೂಸೆ ಈ ಕೂಸು, ಈ ಕೂಸೆ ಆ ಕೂಸು. ಬೇಗ 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 ಹೇಳಿದ್ರೆ ಬೇಗ ಬೇಗ ಆ ಹೇಳು. ಕೋಸೆ ಈ ಕೋಸೆ ಈ ಕೋಸೆ ಹೂ ಕೋಸು ಅದನ್ನೇ ಹತ್ತು ಸಲ ಹೇಳು. ಆ ಕೋಸೆ ಈ ಕೋಸೆ ಆ ಕೂಸು ಈ ಕೂಸು ಈ ಕೂಸು ಆ ಕೂಸು ಕೋಸೆ ಆಗುದು. ಕೋಸೆ ಆಗು. ಆ ಕೂಸು ಈ ಕೂಸೆ. ಅಯ್ಯೋ, ಆ ಕೂಸೆ ಈ ಕೂಸು, ಈ ಕೂಸೆ ಆ ಕೂಸು. ಹಾಗೆ. ಪದ್ಮದಿಂದ ಹುಟ್ಟಿಕೊಂಡು ಆ ಕೂಸೆ ಈ ಕೂಸು. ಪದ್ಮದಲ್ಲಿ ಹುಟ್ಟಿದ ಕಾರಣ ನನಗೆ ಅಕ್ಕರೆಯಿಂದ, ನಲುಮೆಯಿಂದ, ಒಲುಮೆಯಿಂದ, ವಾತ್ಸಲ್ಯದಿಂದ, ಪ್ರೀತಿಯಿಂದ. ಹೇಗೆ ಹೇಳ್ತಾರೆ? ಹೇಗೆ? 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 ಪದ್ಮ! ಇಲ್ಲಿದ್ದೆ ಅಂತ ತಿಳಿಯದೆ ನಾವು ತಪ್ಪಿ ಬಂದಿದ್ದೇವೆ. ನಾವು ನಂಬದಿದ್ರು ಹಿರಿಯವರು ನಮಗೊಂದು ಬಂದಿತ್ತು. ಆಗ ಭೋಗ ಪಂಚ ಪರ್ವಾಯಿತು ಕೊಡ್ತಿದ್ರು. ಕೊಡ್ತಿದ್ರು. ಅಮ್ಮ ಧೂಮಾವತಿ ಆ? ನಾಲಿಗೆ ತೊದಲುತ್ತುಂಟು ನಿಮ್ಮನ್ನು ನೋಡಿ. ಅಯ್ಯೋ ಅಯ್ಯೋ ದೇವರೇ. ಎಂತದು ಧೂಮಾವತಿ? ನೀನು ಧೂಮಾವತಿ ಆದ್ರೆ ಪರಿವಾರ ದೈವ ಆಗ ಬರ್ಲಿ. ಅದು ಪರಿವಾರ ದೈವವೇ. ಹಾಗಲ್ಲ, ನನಗೆ ಹೇಳು. ಅವನ ಕುಟುಂಬಿಕರು ದೈವಾರ ಅದಕ್ಕೆ. ಹಾಗೆ ಕಂಡಲ್ಲಿರೋದು ಇವನು ಕಾಣುದು. ಎಂತದು ಧೂಮಾವತಿ? ಅವನಿಗೆ ಸರಿ ಹೇಳು. ಧೂವಲ್ಲಪ್ಪ, ಪ್ರಾಣ ಪದ್ಮಾವತಿ. ಪದ್ಮಾವತಿ. ಪದ್ಮದಿಂದ ಹುಟ್ಟಿಕೊಂಡವಳು ಎಂಬ ಕಾರಣಕ್ಕೆ ಪದ್ಮಾವತಿ. ಪದ್ಮಾವತಿ. ಒಂದೇ ಹೆಸರೇ? ಒಂದೇ ಒಂದೇ ಹೆಸರು. ಅಲ್ಲ, ಇದು ನಿನ್ನಪ್ಪ ಎಷ್ಟು ವರ್ಷ ಮೊದಲು ಹುಟ್ಟದ್ದು? ಅದು ಒಂದು ನನಗೆ ಎಷ್ಟು, ಒಂದು 20 ವರ್ಷದ ಹಿಂದೆ. ಇವಳ ವಯಸ್ಸು ಇನ್ನು ಹೇಳುದು ಬೇಡ. ಆಯ್ತು. ಎಂತದ್ದು? ಹಾಗಾಗಿ ನೀವು ವನಿತೆಯರೊಡನೆ ಈ ರೀತಿ ಮಾತನಾಡಿ ನಿಮಗೆ ನಾಚಿಕೆ ಆಗುದಿಲ್ಲ ನಿಮಗೆ? ನಾಚಿಕೆ? ಮತ್ತೆಂತದ್ದು? ಹೀಗೆಲ್ಲ ನನಗೆ ಕೋಪ ಬರ್ತದೆ ಹಾಗೆಲ್ಲ ನೀವು ನನ್ನನ್ನು ಮಾತಾಡಿದ್ರೆ. ಸುಂದರಿಯಾದಂತ ನೀನು ಕೋಪಿಸಿದ್ರು ಚಂದ, ಆ? ಕೋಪಿಸದಿದ್ದರೂ ಚಂದ, ಆ, ಆ. ಕೋಪಿಸದಿರು ಬರೀದೇ ಸುಂದರಿ. ಯಾಕೆ? ಅದು ಬಿಟ್ಟು ಬರಿದೆ ಸುಂದರಿ. ನಾ ಬರಿದೆ ಸುಂದರಿ. ಹಾಗಲ್ಲ, ಮತ್ತೆಂತದ್ದು? ಕೋಪಿಸದಿರು ಬರಿದೆ ಸುಂದರಿಯೇ. ಸುಂದರಿಯೇ. ನಿನ್ನ ನೋಡಿದಾಗ ಮನ್ಮಥ. ಅವ ಬಾಣ ಎಸೆದ. ಮಾರನೆಂಬವನು ಬಾಣ ಎಸೆದು ನನ್ನನ್ನು ಕಾಮ ಪೀಡಿತರನ್ನಾಗಿ ಮಾಡಿದ. ನೀ ಬೇಕುಗಳೆಂಬ ನೀ ಹೀಗೆಲ್ಲ ಉಪದ್ರ ಕೊಟ್ರೆ ನಾನು ಹೋಗಿ ಅಪ್ಪನ ಹತ್ರ ಹೇಳ್ತೇನೆ. ನಿನ್ನ ಅಪ್ಪನ ಹತ್ರ ಹೇಳ್ತೀಯ? ಹಾ. ಏ, ಇವಳ ಅಪ್ಪನ ಹತ್ರ ಹೇಳ್ತಾಳಂತ. ಏನು ಮಾಡ್ತಾರೆ? ನನ್ನಪ್ಪ ಏನು ಮಾಡ್ತಾನೆ? ಏನು ಮಾಡಿ ಏನ್ ಮಾಡ್ಯಾರು? ನಿನ್ನನ್ನು ಬಂಧಿಸ್ತಾರೆ ಅಂತ ಹೇಳಿದ್ದು. ನಿನ್ನಪ್ಪ ಹಾ. ಬಂಧಿಸುವುದೇ ಬೇಡ. ಯಾಕೆ? ಯಾಕೆ ಗೊತ್ತಾ? ಯಾಕೆ? ನನ್ನ ಬಂಧನಕ್ಕಾಗಿ ಪ್ರಯತ್ನ ಪಟ್ಟು 4-5 ಮಂದಿಗಳು ಇದ್ದಾರೆ. ಭಾಗವತೋತ್ತಮರು ಬಂಧಿಸುವುದಕ್ಕೆ ಹೊರಟಿದ್ದಾರೆ. ಅವರು ಭಾಗವತ ಯಾರು? ಯಾರು? ವಿದುರ ಭೀಷ್ಮಾದಿಗಳು. ಹೌದು, ಮತ್ತೆ? ಆಮೇಲೆ ಮಾತೃ ವಾತ್ಸಲ್ಯದಿಂದ ಬಂಧಿಸುವ ಯಶೋದೆ. ಯಶೋದೆ. ಆಯ್ತಾ? ಹಾ. ಆಮೇಲೆ ಸ್ನೇಹದಿಂದ ಬಂಧಿಸಿದರು ಗೋಪ ಬಾಲಕರು. ಹಾ. ಪ್ರೇಮದಿಂದ ಬಂಧಿಸಿದರು ಗೋಪ ಬಾಲಿಕೆಯರು. ಅವರ ಬಂಧನಕ್ಕೊಳಗಾಗಿ. ಹಾಗೆಂದು ಬಂಧನಕ್ಕೆ ಒಳಗಾಗದ್ದು ಇದೆ. ಯಾವುದು? ಅವನೊಬ್ಬನ ಬಂಧನಕ್ಕೊಳಗಾಗಲಿಲ್ಲ. ಯಾರ ಬಂಧನಕ್ಕೆ? ಯಾರಲ್ಲಿ? ಕೌರವ ಕೌರ ಕವರಿನವಲ್ಲ, ಹಸ್ತನಾವತಿ ಅರಸ ಕೌರವ. ಅವನ ಬಂಧನಕ್ಕೆ ಒಳಗಾಗಲಿಲ್ಲ. ಮತ್ತೆ ನಿನ್ನಪ್ಪ ಬಂಧಿಸುವುದು ಯಾಕೆ? ಯಾಕೆ? ಈಗಾಗಲೇ ನಿನ್ನ ಪ್ರೇಮ ಪಾಶಕ್ಕೆ ನಾನು ಪ್ರೇಮ ಪಾಶದ ಬಂಧನಕ್ಕೊಳಗಾಗಿದ್ದೇನೆ. ನಿಮಗೆ ಬಳೆ ಹಾಕ್ತಾರೆ ಅಂತ ಹೇಳಿದ್ದು ನಾನು. ಓ, ಸನ್ಮಾನ ಉಂಟು. ಹೌದಾ? 2 ಕಡೆಗೆ 1 ಕೈ. ಬೇಡಿ ಹಾಕ್ತಾರೆ ಅಂತ ಹೇಳಿದ್ದು. ಅಯ್ಯೋ ದೇವರೇ,
ಎಂತ ಬಡವ ಇವಳಪ್ಪ. ಆಗ ಬಂಗಾರದ ನೆನಪುಗಳು ಹಾಗೆ ಹೀಗೆ ಅಂತ ಹೇಳಿ ಏನಿಲ್ಲ ಇವಳಪ್ಪನಿ, ಏನಿಲ್ಲ. ಬಡವ. ಬಡವ. 10 ಮಂದಿ ಮುಂದೆ ನಮ್ಮ ಮಗಳಿಗೆ ಯೌವನ ಬಂದಿದೆ, ಮದುವೆ ಮಾಡಿಸಬೇಕು, ಏನಾದ್ರೂ ಕೊಟ್ಟಿದ್ದೆ ಬೇಡಿ ಬೇಡಿ. ಅಯ್ಯೋ, ಇವಳ ತಲೆಯ ಮೇಲೆ 4 ಅಕ್ಷತೆ ಹಾಕಿಸ್ತಾರೆ. ತಲೆ ನಿಮ್ಮನ್ನು ಕತ್ತಲೆ ಕೋಣೆಗೆ ಹೋಗ್ತದೆ ಅಂತ ಹೇಳಿದ್ದು. ಅಲ್ಲೇ ಇರ್ಬೇಡ್ರಿ. ಹೌದು. ಯಾರು ನೀವು ಇಬ್ಬರು ಸತಿ ಪತಿ ಯಾರು? ಅಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ವಾ, ನೀವು ಇಲ್ಲಿವರೆಗೆ ಬಂದಿದ್ದೀರಲ್ವಾ, ನಿಮಗೆ ಕೆಲಸ ಇಲ್ವಾ ಬೇರೆ? ಕೆಲಸ ಉಂಟು, ಕೆಲಸ ಉಂಟು. ಎಂತದ್ದು ಕೆಲಸ ಇದ್ರೆ ನಿನ್ನ ನೋಡುದು, ನೀವು ಎಲ್ಲಿಂದ ಬಂದದ್ದು? ನಿನ್ನಲ್ಲಿ ಮಾತನಾಡುದು. ಎಲ್ಲಿಂದ ಬಂದದ್ದು? ನನ್ನ ಊರಿಂದ ಬಂದವ ನಾನು. ಹೌದಾ? ಹೌದೌದು. ಆದ್ರಿಂದ ಆಡಿದ್ದು. ಈಗ ಕನ್ಯಾರ್ಥಿಯಾಗಿ ಬಂದದ್ದು. ಕನ್ಯಾರ್ಥಿಯಾಗಿ ಬಂದವ. ನಿನಗೆ ಮದುವೆ ಆಗಿಲ್ವಾ? ನನಗೆ ಮದುವೆ ಆಗಿದೆ. ಆಗಿದಾ? ಮದುವೆ ಆಗಿ ಇನ್ನೊಂದು ಮದುವೆ ಆಗೋ ಹುಚ್ಚ ನಿನಗೆ? ಹೌದೌದು. ಎಂತದ್ದು? ಅದೇ ಕಾರಣ ಈಗ ಮದುವೆ ಆಗಿದೆ. ಬರೀ ಮದುವೆ ಆದ್ದು ಮತ್ತೆ ಮಕ್ಕಳಾಗಿ. ಓ ದೇವರು, ಎಷ್ಟು ಮಕ್ಕಳು? 2. ಹೌದಾ? ಉದ್ಯೋಗ ಎಂತದ್ದು? ಒಬ್ಬ ದೊಡ್ಡವನಿಗೆ ಬರೆಯುವ ಕೆಲಸ. ಏನು ದೊಡ್ಡ ಬ್ರಹ್ಮನ ಅವನು? ಬ್ರಹ್ಮನು ಬ್ರಹ್ಮನೇ ಹಾಗೆ ತಿಳ್ಕೊ. ಬರೆಯುವುದೇ ಕೆಲಸವನಿಗೆ. ಮತ್ತೊಬ್ಬನಿಗೆ ಬಿಡುವುದೇ ಕೆಲಸ. ಏನು ದೊಡ್ಡ ಮನ್ಮಥನ ಅವನು? ಮನ್ಮಥನ ಹಾಗೆ. ಹೇಗೆ ಅವನು ತುಂಬಾ ಇಲ್ಲ, ಒಂದು 5 ಸಂಗ್ರಹ. ಹೌದಾ? ಅವನಿಗೆ ಮನಸ್ಸಾಯ್ತು, ಬಿಡುತ್ತಾನೆ. ಈಗ ಅಮ್ಮ ಮನೆಯಲ್ಲಿ ಇಲ್ಲ. ಓ, ಅಮ್ಮ ಬಿಟ್ಟು ಹೋಗಿದಾರ? ಅಮ್ಮ ಬಿಟ್ಟು ನೀನು ಹೆಂಡತಿ ಬಿಟ್ಟು ಹೋಗಿದ್ದಾಳೆ? ಅವಳು ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಅವಳು? ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಇಬ್ಬರು ಮಕ್ಕಳದ್ದು ಒಂದೇ ಜ್ವರ. ಅಮ್ಮ ಬೇಕು ಅಮ್ಮ ಬೇಕಾ? ಹಠ ಮಾಡುದು. 2 ಮಕ್ಕಳ ತಾಯಿ. ಅಮ್ಮ ಬೇಕು, ಅಮ್ಮ ಬೇಕು, ಅಮ್ಮ ಬೇಕು. 2 ಮಕ್ಕಳ ತಾಯಿಯನ್ನು ಹುಡುಕಿಕೊಂಡು ಹೋಗ್ಬೇಕಿತ್ತು ನೀನು. ಹುಡುಕಿಕೊಂಡು ಬಂದದ್ದಲ್ಲ ಇಲ್ಲಿಗೆ. ಎಲ್ಲಿದ್ದಾಳೆ ಅವಳು? ಎಲ್ಲಿಯಾದ್ರೂ ಯಾರ ಮನೆಯಾದ್ರೂ ಹೋಗಿ ಏನಾದ್ರೂ ಕೆಲಸಕ್ಕೆ ಸೇರಿದ್ದಾಳು ಎನ್ನುವುದನ್ನು ತಿಳಿಯೋಣ ಎನ್ನುವ ಹಾಗೆ. ಹಾಗೆಲ್ಲ ನಿಮ್ಮಲ್ಲಿದ್ರೆ ಎಲ್ಲಿ ನೋಡಿ, ಇವಳು 2 ಮಕ್ಕಳ ತಾಯಿ. ಇಲ್ಲ, ಇದು 2ರಾಗಿ ಕಾಣುದಿಲ್ಲ, ಇದೊಂದು 4ರಾಗಿ ಕಾಣ್ತದೆ. ಮತ್ತೆ 2 ಮಕ್ಕಳ ತಾಯಿ ಎಲ್ಲಿದ್ದಾಳೆ? ಮಿತ್ರ, ಇವಳೇ ನಿನ್ನ 2 ಮಕ್ಕಳ ತಾಯಿ. ಇವಳೇ ಮುಂದವಳೆ. ನೀನು ಬಡೇರಿ. ಹರಿಯುವ ಮೇಘದಿ ತೊರೆದನ್ನ ಪಾನವ ಸರಸಿಜ ಮುಖಿ ಪದ್ಮಾವತಿಯ ವಿರಗದೊಳಗಿದ ಮುಸುಕಿಟ್ಟು ಹರಿಸುತ್ತ ಚೆಲುವ ಪದ್ಮಾವತಿಯನ್ನು ಕಂಡು ಮನಸೋದಂತಹ ನಾನು ನನ್ನ ಅಂತರಂಗದ ಭಾವವನ್ನು ಆಕೆಗೆ ತಿಳಿಸಿದಾಗ ವಿಧಗೊಂಡಂತಹ ಆಕೆ ಕಲ್ಲಿನಿಂದ ಘಾತಿಸಿದವಳಿದ್ದಾಳೆ. ಪರಿಣಾಮದಿಂದ ನಮ್ಮ ತುರಗು ಸತ್ತು ಹೋಯಿತು. ನಾನು ಈ ಕಡೆ ಓಡಿ ಬಂದೆ. ಆದರೆ ಈ ಕಾಲಕ್ಕೆ ಆಕೆಯನ್ನು ಮರೆಯುವುದಕ್ಕೆ ಸಾಧ್ಯವಾಗದೆ ಹಸಿವೆ, ನೀರು ಯಾವುದೂ ಸೇರುತ್ತಾ ಇಲ್ಲ, ಆಹಾರ ಯಾವುದೂ ಸೇರುತ್ತಾ ಇಲ್ಲ, ಯಾವುದೂ ಬೇಡ ನನಗೆ. ಮುಸುಕು ಹಾಕಿ ಮಲಗುತ್ತೇನೆ. ದೇವನಾರೋಗನೆಗೆನದ ಮುದದಿ ಬಕುಳಾವತಿಗೆ ಭಕ್ಷಭೋಜ್ಯಗಳ ಭಾವ ಶುದ್ಧ ದೊಳೆದಗಿಗೆ ಉಣಲೈದದ ಶ್ರೀವರ ನಿಡೆಗಾಗಿ ಬಂದು ಮಲಗಿಗ ವೆಂಕಟ ಚಲಪತಿಯನ್ನು ಕಂಡು ತಳೆದು ಕೌತುಕವ ಕೇಳಿದಳು. ಕಳೆ ಬಂದಿದೆ ನಿಲ್ಲವದನ ಮಲಗಿಗೆ ಹಗಲು ಗೊತ್ತಿಗಳು. ಮಗನೇ ಶ್ರೀನಿವಾಸ, ಮಗನೇ ಶ್ರೀನಿವಾಸ, ಎಲ್ಲಿ ಹೋದ ಇವ? ಹುಡುಕುತ್ತಾ ಮುಂದೆ ಸಾಗುತ್ತೇನೆ. ಮಗನೇ ಶ್ರೀನಿವಾಸ, ಹಗಲು ಹೊತ್ತಿನಲ್ಲಿ ಯಾಕೆ ಮಗನೇ ಮುಸುಕು ಹಾಕಿ ಮಲಗಿದ್ದಿ? ಹಾಲನ್ನು ಕುಡಿದಿಲ್ಲ, ಹಣ್ಣನ್ನು ತಿನ್ನಲಿಲ್ಲ. ಮಗನೇ ಎದ್ದೇಳು ಮಗನೇ. ಮಗನೇ, ಏನಾಯ್ತು ಮಗನೇ? ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆ? ಏನೆಂದು ಹೇಳಲಿ ತಾಯಿ? ಏನಾಯ್ತು ಮಗನೇ? ಏನನೆಂಬೆ ಬಕುಳ ದೇವಿ ತುಂಬಾನದ ಕದನಗಳ ಏನನೆಂಬೆ ಬಕುಳ ದೇವಿ ತುಂಬಾನದ ಕದನಗಳ ಕಾನನದಲ್ಲಿ ಮೃಗ ಭೇಟಿಗಳಿರುತ್ತ
ಪರಮನಿಂದಲೇ ಅಪ್ಪಣೆಯನ್ನು ಪಡೆದು ಹಾ. ಕಾನನಕ್ಕೆ ಮೃಗಬೇಟೆಗಾಗಿ ತೆರಳಿದವನು ನಾನು. ನಿಜ ಮಗನೇ. ಆ ಕಾಲಕ್ಕೆ ಹಾ, ಪೂರ್ವ ಸೌಂದರ್ಯವತಿಯಾದ ತರುಣಿಯೋರ್ವಳನ್ನು ಕಂಡೇ ತಾಯೆ. ತರುಣಿ. ಹೌದಮ್ಮ. ಹಾ. ಸಖಿಯರೊಂದಿಗೆ ಹಾ, ವನವಿಹಾರಕ್ಕಾಗಿ ಬಂದಿದ್ದಾಳೆ ಎಂದು ಆಕೆಯಲ್ಲಿ ಮಾತನಾಡಿಸಿದಾಗ ತಿಳಿಯಿತಮ್ಮ. ಹಾ. ಆಕೆಯಲ್ಲಿ ಪರಿಚಯವನ್ನು ಕೇಳಿದೆ. ಹಾ. ಆಕೆ ಸಾಮಾನ್ಯದವಳಲ್ಲ ತಾಯೆ, ಯಾರಂತೆ? ಪದ್ಮಾವತಿ ಅಂತ. ಪದ್ಮಾವತಿಗೆ ಬ್ರಹ್ಮನು ತಿದ್ದಿದ ಗಾದೆ, ಬ್ರಹ್ಮನು ತಿದ್ದಿದ ಗಾದೆ, ಮುದ್ದು ಮೊಗದ ಗೆಲುವೆಯ ಕಂಡಾಕ್ಷಣ, ಮುದ್ದು ಮೊಗದ ಗೆಲುವೆಯ ಕಂಡಾಕ್ಷಣ, ನಿತ್ಯ ಜ್ಞಾನಗಳ ಮೋಗದ ಬಲಿಗಿರಿ, ಪದ್ಮಾವತಿಗೆ ಬ್ರಹ್ಮನು ತಿದ್ದಿದ ಗಾದೆಗೆ ದೊಡ್ಡ ದೇಶದ ಅಧಿಕಾರಿಯಾದಂತಹ ಆಕಾಶರಾಯ ಹಾಗೂ ಧರಣಿದೇವಿಯ ಸುಕುಮಾರಿಯಾದಂತಹ ಪದ್ಮಾವತಿಯಂತೆ ಪದ್ಮಾವತಿ. ಬ್ರಹ್ಮದೇವನು ಯಾವುದೇ ಲೋಪದೋಷ ಬಾರದೇ ಇದ್ದ ಹಾಗೆ ಹಾ. ತಿದ್ದಿ ರಚಿಸಿದ್ದಾನೋ ಎನ್ನುವ ಹಾಗೆ ಹಾ. ಸೌಂದರ್ಯವತಿಯಾಗಿದ್ದಾಳೆ ಆಕೆ. ಅಷ್ಟು ಸೌಂದರ್ಯವತಿ. ಆಕೆಯನ್ನು ಕಂಡು ಹಾ. ಮನಸೋತಿದ್ದೇನೆ ತಾಯಿ. ಹಾ, ನಿನ್ನ ಮಗನಿಗೆ ಮದುವೆ ಮಾಡಬೇಕೆಂದ ಅಪೇಕ್ಷೆ ನಿನಗೂ ಇದೆ ಅಲ್ಲವೇ? ನನಗೂ ಅಪೇಕ್ಷೆ ಇದೆ ಹೋಗಿ ಮಗನೇ. ಹೆಣ್ಣು ಕೇಳಿ ಬರುವೆಯ ತಾಯಿ? ಮಗನೇ, ಅಮ್ಮ, ಇದಕ್ಕೆ ನೀನು ತಡ ಮಾಡಬೇಡ. ಆದಷ್ಟು ಬೇಗ ಆಕಾಶರಾಯನಲ್ಲಿ ಹೋಗಿ ಮಗಳನ್ನು ನಾನು ಕೇಳಿ ಬರ್ತೇನೆ. ಕುದುರೆಯನ್ನೇರಿ ಹೋಗು ತಾಯಿ, ಹೋಗ. ಸಂಭ್ರಮದಿಂದಲೇ ಹೊರಟಿದ್ದಾಳೆ ತಾಯಿ. ಆದರೆ ಆಕೆಯಿಂದ ಈ ಕಾರ್ಯ ಪರಿಪೂರ್ಣವಾಗುವುದಕ್ಕಿಲ್ಲ. ಪರಿಪೂರ್ಣವಾಗಬೇಕಾದರೆ ನಾನೇ ತೆರಳಬೇಕಾಗಿದೆ. ಕೊರವಂಜಿಯ ರೂಪವನ್ನು ತಾಳಿ ತೆರಳುತ್ತೇನೆ. ಕನ್ನಡ ನಾಡಿನ ಕೊರವಂಜಿನ ನಮ್ಮ ಕಣಿಯಾಗಿಳುತ್ತ ಬಂದೆ ಕೇಳಮ್ಮ, ಕಣಿಯಾಗಿಳುತ್ತ ಬಂದೆ ಕೇಳಮ್ಮ. ನಾನು ಯಾರಂತ ಗೊತ್ತಾಯಿತ? ನಾನು ಕೊರವಂಜಿಯಲ್ಲಿ ಕನ್ನಡ ನಾಡಿನ ಕೊರವಂಜಿ ನಾನಮ್ಮ. ಕಣಿಯ ಹೇಳುವುದಕ್ಕಾಗಿ ಬಂದೆ. ಆದ್ರೆ ಹುಡುಗರಿಗೆ ನಾನು ಕೊರವಂಜಿ, ಆದ್ರೆ ನಾನು ಕೊರವಂಜಿಯು ಅಲ್ಲ. ಹಾಗಾದ್ರೆ ಇದು ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತದೆ. ಆದ್ರೆ ನನ್ನ ಉದ್ಯೋಗವನ್ನು ನಾನು ಮಾಡಬೇಕಲ್ವೇ? ನಿಮ್ಮಿಂದಲೇ ಪ್ರಾರಂಭವಾಗಲಿ. ಬಳ್ಳಮಂಜ ಶ್ರೀನಿವಾಸರು ಅದೆಷ್ಟೋ ವರ್ಷಗಳಿಂದ ತಾಯಿಯ ಸೇವೆಯನ್ನು ಮಾಡುತ್ತಾ ಇದ್ದೀವಿ. ಇನ್ನು ಮುಂದೆಯೂ ಮಾಡುವ ಹಾಗಾಗಲಿ. ಏನಾದ್ರೂ ಇದ್ರಿ ಮುಂದುವರಿಯುತ್ತೇನೆ. ಜಿತ್ತ ಪದ್ಮಾವತಿಯೋ ಶ್ರೀ ಪುರುಷೋತ್ತಮನ ನೆನೆದು ತನ್ನಯ ಚಿತ್ತದಲ್ಲಿ ವಿರಹಾಗ್ನಿಯಲ್ಲಿ ತೊಳಲು ತಾನಿರತ ನೋಡು ಆರೊಡನೆ ಮಾತಾಡಳು ಉಣ್ಣಳು ಮಂಚದಲ್ಲಿ ಹೊರಳಾಡುತ್ತಿರೇ. ಅಮ್ಮ ಎದ್ದೇಳಿ ಅಮ್ಮ. ಅಮ್ಮ ಇವರು ಎಂತ ಎದ್ದೇಳುವುದೇ ಇಲ್ಲ. ಅವನವೇ ಮಾತಾಡಿಯಾಗಿ ತರ್ಕಿಸುವುದು. ಮಾರಾಣಿ ಅಮ್ಮ ಮುಂದೆ ಬನ್ನಿ. ಏನೇ ದಿನೆಯಿಂದಾಗಿ ಇಲ್ಲ ಇವರಿಗೆ. ಪ್ರಾರಂಭ ಆದ ಬಳಿಕ ಮಹಾರಾಣಿ ಅಮ್ಮ ಮಹಾರಾಣಿ ಅಮ್ಮ. ಒಂದೆರಡಕ್ಕೆ ನಿಮಗೆ ಎಲ್ಲದಕ್ಕೂ ಮಹಾರಾಣಿ ಬೇಕು. ಅಮ್ಮ ಎದ್ದೇಳುವುದಿಲ್ಲ. ಅರಸಿದರಿದೇವಿ ಕಂಡಚ್ಚರಿಗೆ ತಾಳುತ್ತ ಅರಳನೆ ಅಳಲು ಅರಿಯದೆ ನಿಲ್ಲುತ್ತ ನಿಗೆ ತರಹರಿತು ಮಗಳೇ ಮಗಳೇ ಪದ್ದು ಎದ್ದೇಳಿ. ಏನಾಯ್ತೆ ಸಖಿಯರಿ? ಯಾಕೆ ಏನು ಮಾಡಬೇಕೆನ್ನುವ ಹಾಗೆ ನನ್ನ ಕೈಕಾಲು ತೋಚುತ್ತಿಲ್ಲ. ಅಮ್ಮ ಮಗಳೇ ಚಿಂತಿಸುವಂತ ಅಗತ್ಯವಿಲ್ಲ. ನಮ್ಮ ಊರಿಗೆ ಕೊರವಂಜಿ ಬಂದಿದ್ದಾಳಂತೆ. ಕಾಣುವುದಿಲ್ಲ ಎಲ್ಲಿ. ಕೊರವಂಜಿ ಆದಷ್ಟು ಬೇಗ ಬರುವುದಕ್ಕೆ ಹೇಳಮ್ಮ. ನಿನ್ನದು ಇವತ್ತು ಮುಗಿಲಿಕ್ಕಿಲ್ಲ. ಬಾ ಬಾ ಸಾಕು, ಮತ್ತೆ ಹೋಗು. ಬಾ ಬಾ, ನಿನ್ನದು ಬೆಳಿಗ್ಗೆ ಆಗ್ತದೆ ಇವತ್ತು. ಅಲ್ಲಿದ್ದಾನೆ ಇದೇ ಬಾ, ಇದೇ ದಾರಿಯಲ್ಲಿ ಬಾ, ಬಾ. ಮುಗಿಸುವ. ಎಲ್ಲಿ ಬೇಕಾದ್ರೂ ಹೋಗು. ಇನ್ನು ಇಲ್ಲೇ ಇಟ್ಟು ಬರ್ತೇವೆ. ಮತ್ತೆ ನಾವು ಮತ್ತೆ ಬಾ. ಅಮ್ಮ ಕರೆದಿದ್ದೀರಿ? ಕೊರವಂಜಿ ಏನು? ಇದು ಸೌಖ್ಯವಿಲ್ಲವಮ್ಮ. ಯಾರಿಗೆ? ನಿಮಗೆ?
ನನಗೇನು ಹಾಗೆ ನಾನು ಹೇಳಿದ್ದೆ? ಮತ್ತೆ ಯಾರಿಗೆ? ನನಗೆಲ್ಲ ಮತ್ತೆ ನನ್ನ ಮಗಳಿಗೆ. ಅವಳಿಗೆ ಹೌದಮ್ಮ. ಏನಾಗಿದೆ ಅಂತ ನಾನು ನೋಡುವುದಕ್ಕಿಂತ ಮೊದಲಾಗಿ ಅವಳಿಗೆ ಹಿಡಿದ ಗ್ರಾಚಾರವನ್ನು ಮೊದಲು ಬಿಡಿಸಬೇಕು. ಈಗ ಎಬ್ಬಿಸಿ ಅಮ್ಮ, ಎಬ್ಬಿಸ್ಬೇಕು. ಎಬ್ಬಿಸಿ. ಎಷ್ಟು ಬಾರ ಬಾರಾಗಿ ಹೋಗಿದ್ದಾಳೆ ಅವಳು. ತಿನ್ನುವುದೇ ಅಮ್ಮ, ಬೆಣ್ಣೆ ಮುತ್ತು. ನಾನು ಕೇಳಿದ್ದನ್ನು ಹೌದು ಅಲ್ವ ಅಂತ ಹೇಳಿದ್ರೆ ಸಾಕು. ನಾನು ಕೇಳುತ್ತೇನೆ, ಕಣ್ಣಿ ಪ್ರಾರಂಭಿಸುತ್ತೇನೆ. ಕಾನನ ಕೈದೇರಿ ಶ್ರೀನಿವಾಸನ ಕಂಡು ಜಾನೆ ಆತನ ಹಯವ ತಾನೇ ತೆಗೆದ ಕಲ್ಲುಗಳ ಕೊಂದ ಕಾರಣ ಕಾಣುವ ದೋಷವಯ್ಯ, ಕಾಣುವ ದೋಷವಯ್ಯ. ಅಮ್ಮ, ನಿಮ್ಮ ಮಗಳು ವನವಿಹಾರಕ್ಕೆಂದು ಈ ಹಿಂದೆ ಸಖಿಯರನ್ನು ಕೂಡಿಕೊಂಡು ಹೋಗಿದ್ದಳು. ಹೋಗಿದ್ದೀನಿ. ಅವಳಲ್ಲಿ ಕೇಳಿ. ಹೌದೇನೆ, ಹೋಗಿದ್ದಾರಂತೆ. ಹೋದದ್ದು ಮಾತ್ರ ಅಲ್ಲ, ಅಲ್ಲಿ ಇರುವರು ಪರಪುರುಷರನ್ನು ಕಂಡರು. ಹೌದೇನೆ, ನನ್ನ ಮಗಳು ಹಾಗೆಲ್ಲ ಪರಪುರುಷರನ್ನು ಕಾಣುವವಳಲ್ಲ ಅಲ್ವೇ? ಹಾಗಾದ್ರೆ ನಾನು ಬಿಡಿಸುತ್ತೇನೆ. ಹಾ. ಆ ಜಾಲ, ಈ ಜಾಲ, ಕಾರ್ಣಿಕ ತೋಜಾಲ. ಹೌದಲ್ವಾ? ಅಯ್ಯೋ, ನೋಡಿದ್ದೇನೆ. ಈಗ ಏನು ಮಾಡುವುದಮ್ಮ? ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಅವರಲ್ಲಿ ಸರಸದಿಂದ ಮಾತನ್ನು ಪ್ರಾರಂಭಿಸಿ ಆ ಮಾತು ವಿರಸಕ್ಕೇರಿತು. ಓಹೋ, ಹೌದು ಅಲ್ವಾ? ಕೇಳಿ. ವಿರಸಕ್ಕೆ ಹೌದು. ಹೌದೇನೆ, ಪರಪುರುಷರನ್ನು ಮಾತನಾಡಿದ್ದೀರಿ. ನೀನು ಅದನ್ನೇ ಬೇಡ ಅಮ್ಮ. ಇವರು ಇವತ್ತು ಹೊಡಿಬೇಡಿ, ಯಾಕೆ? ಇವತ್ತಿಗೆ ಬಿಡಿ, ಸಮಯ ಇಲ್ಲ, ಮುಂದುವರಿಯುತ್ತೇನೆ. ಮಾತ್ರ ಅಲ್ಲ, ಅವರು ಏರಿ ಬಂದಂತಹ ಕುದುರೆಯನ್ನು ಇವರು ಕಲ್ಲು ಬಿಸಾಡಿ ಕೊಂದ ಕಾರಣ ಕಾಣುವ ದೋಷವಿದು. ಏನಮ್ಮ ಇದು? ಏನು? ಒಂದು ಸಣ್ಣ ಇರುವೆಯನ್ನು ಕೊಳ್ಳುವವಳು ನನ್ನ ಮಗಳೆಲ್ಲ. ಅದರ ಹಿಂದೆ ನೀನಾಡುವಂತಹ ಮಾತನ್ನು ನಾನು ನಂಬೇಕಾ? ಸತ್ಯವ ಸುಳ್ಳು ಅಂತ ಅವರಲ್ಲಿ ಕೇಳಿ. ಹೌದೇನೆ, ಹೌದಂತೆ. ಪರಿಹಾರ ನಾನು ಹೇಳುತ್ತೇನೆ ತಾಯಿ. ಏನಮ್ಮ? ಹರಿಶ್ರೀನಿವಾಸಗೆ ಗರು ಜದಿದಾರೆ ನೆರೆದು ತುಟಿಯ ಕೊಡಲು ಪರಿಪೂರ್ಣ ದೋಷವು ಸರಿಗರಗಂದಳು ಕೊರವಂಜಿ ದೇವಿಯಳು, ಕೊರವಂಜಿ ದೇವಿಯಳು. ಅಮ್ಮ, ನಾನು ಹೇಳಿದ ಹಾಗೆ ನೀವು ಹೇಳಿದರೆ ಸಾಕು. ಏನು? ಬಂದಂತಹ ಕಿರಾತನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎನ್ನುವ ಹಾಗೆ ಹೇಳಿ ಸಾಕು. ಎದ್ದೇಳೆ. ಈಗ ಪೆಟ್ಟು ಅವರಿಗಲ್ಲ, ನಿನಗಿಂತ ಗ್ರಾಚಾರವನ್ನು ಬಿಡಿಸಬೇಕು. ಯಾಕೆ? ಹೌದೇನೆ, ಏನು? ನಿನ್ನನ್ನು ಇಲ್ಲಿಯವರೆಗೆ ಕರೆದದ್ದು ನನ್ನ ಮಗಳಿಗೆ ಸೌಖ್ಯವಿಲ್ಲ, ಅವಳಿಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಸರಿಪಡಿಸು, ಗುಣಪಡಿಸಿ ಕೊಡು ಎನ್ನುವ ಹಾಗೆ. ಅದನ್ನು ಬಿಟ್ಟು ನೀನಿಲ್ಲಿ ಬಂದಂತಹ ಕಿರಾತನಿಗೆ ನನ್ನ ಮಗಳನ್ನು. ನಾನು ಸುಳ್ಳು ಹೇಳುವುದಕ್ಕೆ ಇಲ್ಲಿಯವರೆಗೆ ಬರಬೇಕಾ? ಯಾರಿಗೂ ಗೊತ್ತು? ನೋಡಿ, ನನಗೆ ಹಾಕುವುದಕ್ಕೆ ಎಷ್ಟು ಮಂದಿ ಕಾಯ್ದಿರುತ್ತಾರೆ. ನೀನು ನಾನು ಅಲ್ಲಿಗೆ ಹೋಗಬೇಕು. ನೀನು ಹಣ ಮಾಡುವುದಕ್ಕೆ ಬಂದವಳಿಲ್ವಂತ ಯಾರಿಗೂ ಗೊತ್ತು? ಅಲ್ಲ ತಾಯಿ, ಆ. ಈಗ ನಾನು ಯಾಕೆ ಕಿರಾತನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ದು? ಯಾಕೆ? ನಿಮ್ಮ ಭಾವನೆಯಲ್ಲಿ ಆತ ಕಿರಾತನೇ ಇರಬಹುದು. ಆತ ಕಿರಾತನಲ್ಲ. ಮತ್ತೆ? ಈ ಹಿಂದೆ ತನ್ನ ಮಡದಿಯು ಸಿಟ್ಟುಕೊಂಡು ತನ್ನನ್ನು ಬಿಟ್ಟು ಹೋದ ಕಾರಣ ಶ್ರೀ ಹರಿಯ ಧರೆಗೆ ಕಿರಾತನ ರೂಪದಲ್ಲಿ ಬಂದವನಿದ್ದಾನೆ. ಆ ಶ್ರೀನಿವಾಸ ಬಂದದ್ದು ಈ ಪದ್ಮಾವತಿಯನ್ನು ವರಿಸುವುದಕ್ಕೆ. ಅವನು ಬೇರೆ ಯಾರೂ ಅಲ್ಲ, ವೈಕುಂಠ ಅಧಿಪತಿ ಶ್ರೀಮನ್ನಾರಾಯಣ. ಅವನಿಗೆ ಕೊಟ್ಟು ಮದುವೆ ಮಾಡಿದರೆ ಎಲ್ಲವೂ ಸುಖಾಂತ್ಯ. ಈಗ ನಾನೇನು ಮಾಡ್ಬೇಕಮ್ಮ? ನಾನು ಹೇಳಿದ ಹಾಗೆ ಹೇಳಿದ್ರೆ ಸಾಕು. ಆಗ್ಲಿ. ಎರಡು ಕೈ ಮುಗಿಯಿರಿ. ನನ್ನ ಮಗಳನ್ನು ಬಂದಂತಹ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಮಗಳೇ, ನನಗೇನಾಯ್ತಮ್ಮ? ನಿನಗೆ ಯಾವುದು ಇಳಿಲಿಲ್ಲ ಮಗಳೇ. ಏನಮ್ಮ? ಆರೋಗ್ಯದಲ್ಲಿ ಸಮಸ್ಯೆ ಬಂತು. ನಿನ್ನ ವಿಚಾರ ಎಲ್ಲ ನನಗೆ ತಿಳಿಯಿತು. ಹೌದಾ? ನೀನು ನನ್ನಲ್ಲಿ ಹೇಳದೆ ಕೇಳದೆ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಈಗ ಏನಾಯ್ತು ಎನ್ನುವ ಹಾಗೆ ನನ್ನಲ್ಲೇ ಕೇಳುವುದು. ನೋಡಂತೆ ಕೊರವಂಜಿ ಇಲ್ಲಿಗೆ ಯಾಕೆ ಬಂದಿದ್ದು? ನಿನಗಾದಂತಹ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟವಳೇ ಅವಳು. ಹೌದಾ? ನಿನಗೆ ಮದುವೆ ಉಂಟು ಮಗಳೇ. ಏನು? ಇಷ್ಟು ಬೇಗ ನನಗೆ ಮದುವೆ ಅಮ್ಮ? ಇಲ್ಲ, ನಾನು ಮದುವೆ ಆಗ್ತೇನೆ. ಅಯ್ಯೋ, ಇಷ್ಟು ಬೇಗ ಅಂತ ಹೇಳಿದ್ರೆ ಇನ್ನು ನಿನಗೆ ವಯಸ್ಸಾಯ್ತು. ಹೌದಾ? ಕೊರವಂಜಿ, ನನ್ನ ಮದುವೆಗೆ ಬರಬೇಕು. ನಾನು ಬಾರದೆ ಮದುವೆ ಆದೀತಾ? ನಿರೀಕ್ಷೆ ಮದುವೆ ಸಿದ್ಧತೆ ಹಿಂಗೆ ಬನ್ನಿ. ಕೇಳುಗೋಣ
ವಿಶಾಲವಾದಂತಹ ಭೂಮಂಡಲದಲ್ಲಿ ಮೆರೆಯುತ್ತಿರುವಂತಹ ಈ ಪುರ ತೋಂಡಾ ದೇಶ. ಇಲ್ಲಿ ಅಧಿಕಾರಿಯಾಗಿರುವಂತಹ ನಾನು ಬಲು ಚಂದದಿಂದಲೇ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ. ರಾಜಕೀಯವಾಗಿ ನೆಮ್ಮದಿ ಇದೆ. ಸಾಂಸಾರಿಕವಾಗಿ ಹೇಳುವುದಾದರೆ ಮುದ್ದಿನ ಮಗಳೋರ್ವರಿದ್ದಾಳೆ. ಪದ್ಮಾವತಿ ಎನ್ನುವಂತ ಹೆಸರು ನಿಲ್ಲಿಸಿ ಬಲು ಚಂದದಿಂದಲೇ ಸಾಕಿಕೊಂಡು ಇಷ್ಟರವರೆಗೆ ಬಂದಿದ್ದೇನೆ. ಹಾಗೆಂದು ಪ್ರಾಯ ಪ್ರಬುದ್ಧಳಾಗಿರುವಂತಹ ಮಗಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು, ಈ ಹೊಣೆಗಾರಿಕೆ ಉಂಟು. ಹಾಗೆಂದು ಗಂಟು ಅವನಿಗೆ ಸಮಾನವಾದವನಿಗೆ ಬೇಕಲ್ವಾ, ಆ ಯೋಚನೆಯಲ್ಲಿ ಇದ್ದೇನೆ. ಹಾಗೆಂದು ನನ್ನನ್ನು ಯಾರೋ ಕಾಣುವುದಕ್ಕಾಗಿ ಬಂದಿದ್ದಾರೆ. ವಂದಿಸಿಕೊಂಡಿದ್ದೇನಮ್ಮ. ವಯೋವೃದ್ಧರು ಆ ಕಾರಣದಿಂದಲಾಗಿ ವಂದಿಸಿದೆ. ಹಾಗೆಂದು ನನ್ನನ್ನೇ ಕಾಣಬೇಕು ಎನ್ನುವಂತ ಉದ್ದೇಶದಿಂದ ಬಂದಿದ್ದೀರಿ. ಯಾರು ನೀವು? ನನ್ನ ಬಳಿಗೆ ಬರುವುದಕ್ಕೆ ಕಾರಣವಾದದ್ದೇನು ಹೇಳಬಹುದೇ? ನನ್ನ ಹೆಸರು ಬಕುಳಾದೇವಿ ಎಂಬುದಾಗಿ ಆನಂದ ನಿಲಯದಿಂದ ಬಂದಿದ್ದೇನೆ. ನನಗೊಬ್ಬ ಮಗನಿದ್ದಾನೆ, ಶ್ರೀನಿವಾಸ ಎಂಬುದಾಗಿ. ಹೌದಾ? ಅವನಿಗೊಂದು ಮದುವೆ ಆಗ್ಬೇಕಿತ್ತು ರಾಯರೇ. ಮದುವೆಗೆ ಬೇಕಾದಂತ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ, ನಮ್ಮ ಚಿಂತೆ ಮಾಡಬೇಡ. ಹಾಗಲ್ಲ ರಾಯರೇ, ಮತ್ತೆ ನಿಮಗೊಬ್ಬಳು ಪ್ರಾಯ ಪ್ರಬುದ್ಧಳಾದ ಮಗಳಿದ್ದಾಳೆ ಎಂಬುದಾಗಿ ತಿಳಿಸಿದ್ದೇನೆ. ಅವಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕು. ತಲೆ ಕೆಟ್ಟಿದಂತೆ ಇದಕ್ಕೆ ಹೇಳುದು. 60ರ ನಂತರ ಅರುಳು ಮರುಳಂತೆ. ನಾವು ಯಾರು ನೀನು ಯಾರು ಅಂತ ಯೋಚನೆ ಮಾಡುವುದಕ್ಕಾಗುವುದಿಲ್ವಾ? ಕಾಡಿನಲ್ಲಿ ಬೇಟೆಯಾಡಿಕೊಂಡು ಬದುಕುವಂತ ನಿಮಗೆ ನಾನು ಒಂದು ಸಮಾನತೆ ಎನ್ನುವುದು ಬೇಡವಾ? ತಲೆ ಕೆಡಿಸಬೇಡ, ಬೇಗ ಇಲ್ಲಿಂದ ಹೋಗಿ. ಈಗ ನೀವು ಹೆಣ್ಣು ಕೊಡುವುದಿಲ್ಲ? ಕೊಡುವುದಿಲ್ಲ ಅಂತ ಬೇಡಿದ್ದೆ. ಹೆಣ್ಣು ಮಕ್ಕಳಿದ್ದಾರೆ. ಸ್ವಲ್ಪ ಅವತರಿಸಬೇಕು. ಏನು ಸ್ವಾಮಿ ನೀವು ಎಂತದ್ದು ಗಡಿಬಿಡಿ ಮಾಡುವುದು? ಗಡಿಬಿಡಿ ನಾನು ಮಾಡುವವನೇ ಅಲ್ಲ. ಅವರಿಗೆ ಏನಂತೆ? ನಾನು ಸರಿ ಇದ್ದೇನೆ. ಏನಂತೆ ಅವರಿಗೆ? ನಮ್ಮ ಮಗಳನ್ನು ಅವಳ ಮಗನಿಗೆ ಕೊಡ್ಬೇಕಂದ್ರೆ ತಲೆಗೆ ಸರಿ ಉಂಟು. ಆಯ್ತು ಎನ್ನುವಾಗಿ ಒಪ್ಪಿಕೊಂಡಿದ್ದೇನೆ. ನಿನಗೆ ನನ್ನ ಮಗಳದು ಕೊಡು ಎಂದು. ಅವು ಕಾಡಿನಲ್ಲಿ ಬೇಟೆಯಾಡಿಕೊಂಡು ಬರುವರು ಕೊಡು. ಒಬ್ಬರಿದಲ್ಲ, ನಮ್ಮ ಮಗಳು. ಈಗ ನೀನಾಡುವಾಗ ನಿನ್ನ ಮಗಳಾಗಿ ಕಾಣಿಸುವುದಿಲ್ಲ. ಕಾರಣ ಉಂಟು ಸ್ವಾಮಿ. ಏನು? ಅವರು ಆಡಿದಂತಹ ಮಾತಿನ ಪ್ರಕಾರದಂತೆ ಅವರ ಮಗ ಕಿರಾತ ಸಾಮಾನ್ಯ ಕಿರಾತನಲ್ಲ, ವೈಕುಂಠವಾಸಿಯಾದ ಶ್ರೀಹರಿಯೇ ದರಿಗೆ ಶ್ರೀನಿವಾಸನಾಗಿ ಇಳಿದು ಬಂದಿದ್ದಾನೆ. ಸ್ವಾಮಿ, ನಮ್ಮ ಮಗಳಲ್ಲಿ ಕಂಡಂತಹ ಆರೋಗ್ಯದ ಸಮಸ್ಯೆಯಿಂದಲಾಗಿ ಪರಿಹರಿಸುವುದಕ್ಕಾಗಿ ಊರಿಗೆ ಬಂದಂತಹ ಕೊರವಂಜಿಯನ್ನು ನಾವು ಕರೆದವರು. ಅರಮನೆಗೆ ಬಂದಂತಹ ಕೊರವಂಜಿ ಆಡಿದಂತಹ ಮಾತಿನ ಪ್ರಕಾರದಂತೆ ನಮ್ಮ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡುತ್ತೇನೆಂತಹ ಮಾತನ್ನು ಆಡಿದ ಕೂಡಲೇ ಅವಳ ಆರೋಗ್ಯದಿಂದ ಆಕೆಯು ಚೇತರಿಸಿಕೊಂಡವಳಿದ್ದಾಳೆ. ಹಾಗಾಗಿ ಹೆಚ್ಚು ಮಾತಾಡಬೇಡ, ಮಾಡಿದ ಅಪರಾಧ ಗೊತ್ತಾಯ್ತು ಅಮ್ಮ. ತಪ್ಪಾಯ್ತು. ತಪ್ಪನ್ನು ಒಪ್ಪಿಕೊಂಡಿದ್ದೀಯಲ್ಲ, ಹೌದು, ಅರಿಯದೆ ಮಾಡಿರುವಂತಹ ಅಪರಾಧ. ಹಾಗೆಂದು ಈಗ ಒಂದು ಶುಭ ಮುಹೂರ್ತದಲ್ಲಿ ಕಲ್ಯಾಣವಾಗಬೇಕು. ಬೃಹಸ್ಪತಿಗಳಲ್ಲಿ ಕೇಳಿದೆ ಅಂತ ಆದರೆ ಕಾರ್ತಿಕ ಮಾಸದ ಶುಭ ಶುಕ್ರವಾರದೊಂದು ಶುಭ ದಿನ ಇದೆ ಅಂತ ಆಡಿದ್ದಾರೆ. ಹಾಗಾಗಿ ದಿಬ್ಬಣಿಗರಾಗಿ ನೀವು ಬರಬೇಕು. ಇಲ್ಲಿ ಎಲ್ಲ ಮದುವೆ ವ್ಯವಸ್ಥೆ ನಾನು ಮಾಡಿರ್ತೇನೆ, ಆಯ್ತಾ? ಹಾಗಾಗಿ ತಡ ಮಾಡುವುದು ನಿರೀಕ್ಷೆಯಲ್ಲಿ ನಾವಿರ್ತೇವೆ. ಆದರೆ ಶ್ರೀನಿವಾಸನಿಗೆ ಹೆಣ್ಣಾಯಿತು. ಹೌದಾ ಮಗನೇ, ಅವರು ಮದುವೆಯನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ತಡ ಮಾಡುವುದು ಬೇಡ. ಅಲ್ಲ ಮಗನೇ, ದಿಬ್ಬಣಿಗರು ಬೇಕು. ಹೌದಲ್ಲ, ಚಿಂತೆ ಮಾಡಬೇಡ. ದೇವತೆಗಳನ್ನೇ ಹೇಳಿ ಕಳುಹಿಸಿದ್ದೇನೆ, ದಿಬ್ಬಣಿಗರಾಗಿ ಬಂದಿದ್ದಾರೆ. ಇನ್ನೇನು ಸಮಸ್ಯೆ ತಾಯಿ? ಮಗನೇ, ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ಹೇಳಿದ್ದಾರೆ. ಹಣದ ಅವಶ್ಯಕತೆ ಇದೆ, ಆ ಬಗ್ಗೆ ಚಿಂತಿಸಬೇಡ ತಾಯಿ. ಸಾಲವನ್ನು ಕೇಳಿ ಪಡೆದರಾಯಿತು. ಯಾರ್ಯಾರಲ್ಲಿ ಕೇಳುವುದು ಬೇಡ. ಇದ್ದಾನಲ್ಲ ಧನಪತಿಯಾದ ಕುಬೇರ. ಶ್ರೀನಿವಾಸ, ಅಯ್ಯ ಕುಬೇರ, ನನ್ನನ್ನೇ ಕರೆಸಿದ ಕಾರಣವೇನಿದೆ ಹೇಳಬಹುದು? ಕುಬೇರ, ಪದ್ಮಾವತಿಯೊಂದಿಗೆ ನನ್ನ ಮದುವೆ ನಿಶ್ಚಯವಾಗಿದೆ. ಆದ್ದರಿಂದ ಮದುವೆಗೆ ಬೇಕಾಗಿ 18,000 ನಾಮ ಢಂಕೆಯ ಅವಶ್ಯಕತೆ ಇದೆ. ಸಾಲದ ರೂಪವಾಗಿ ಕೊಡಬೇಕು. ಸಾಲದ ರೂಪವಾಗಿ ಕೇಳ್ತಾ ಇದೆ. ಕೊಡಬಹುದು, ಆದರೆ ಹಿಂದಿರಿಸುವ ಬಗ್ಗೆ ಯೋಚಿಸಬೇಕಾಗುತ್ತೆ. ಆ ಬಗ್ಗೆ ನೀನೇನು ಚಿಂತಿಸಬೇಡ. ಮುಂದೆ ನನ್ನ ಭಕ್ತರು ನನಗಾಗಿ ಕೊಡುವಂತಹ ಕಾಣಿಕೆಯನ್ನು ಸಮುದ್ರರಾಜನ ಮುಖೇನವಾಗಿ ನಿನಗೆ ತಲುಪಿಸುವಂತಹ ವ್ಯವಸ್ಥೆ ನಾನು ಮಾಡುತ್ತೇನೆ. ಆದರೆ ಒಪ್ಪಿಕೊಳ್ತೇನೆ. ಆದರೆ ಸಾಕ್ಷಿ ಅಂತ ಬೇಕಾಗುತ್ತೆ. ಸಾಕ್ಷಿಗೆ ಜನ ಬೇಕು. ಯಾರನ್ನು ಕರೆಸಲಿ? ಇದ್ದಾರಲ್ಲ ಪರಮೇಶ್ವರ ದೇವರು. ಪರಮೇಶ್ವರ ದೇವರೇ, ನನ್ನನ್ನು ಕರೆಸುವರೆ ಕಾರಣವೇನು? ನಮ್ಮ ಸಮ್ಮುಖದಲ್ಲಿ ಕುಬೇರನಿಂದ ಸಾಲವನ್ನು ಪಡೆಯುತ್ತೇನೆ, ಸಾಕ್ಷಿಯಾಗಿ ನಿಲ್ಲಬೇಕು. ಅಷ್ಟೇ ತಾನೇ? ಸಾಕ್ಷಿಯಾಗಿ ನಾನೇ ನಿಲ್ಲುತ್ತೇನೆ. ನಾನು ಒಪ್ಪಿಸ್ತೇನೆ, ಸ್ವೀಕರಿಸಿದ್ದೇನೆ. ಮಗನೇ, ಪುರೋಹಿತ ಬೇಕಲ್ಲ? ಬ್ರಹ್ಮದೇವರಿದ್ದಾರಲ್ಲ. ಬ್ರಹ್ಮದೇವರೇ, ತಮ್ಮ ಪೌರೋಹಿತ್ಯದಲ್ಲಿ ತಮ್ಮ ನೇತೃತ್ವದಲ್ಲಿ ನನ್ನ ಮದುವೆ ಆಗಬೇಕೆನ್ನುವ ಅಪೇಕ್ಷೆ ನೆರವೇರಿಸಿಕೊಡಬೇಕು. ಖಂಡಿತ. ಎಲ್ಲರೂ ಬಂದಿದ್ದಾರಲ್ಲ? ಎಲ್ಲರೂ ಬಂದಿದ್ದಾರೆ. ದೇವತೆಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಬಂದು ದಿಬ್ಬಣ ಸೇರಿದ್ದಾರೆ. ಎಲ್ಲ ತಯಾರಾಗಿದೆ. ಎಲ್ಲವೂ ಸಿದ್ಧವಾಗಿದೆ. ಹಾಗಿದ್ರೆ ತಡ ಮಾಡುವುದಲ್ಲ, ದಿಬ್ಬಣ ಸಮೇತ ಅಲ್ಲಿಗೆ ಹೋಗುವ.
ಶ್ರೀನಿವಾಸ ಕಲ್ಯಾಣ ವಿಶ್ವದ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ವಿಶ್ವದ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ ನಿತ್ಯ ನಿರ್ಮಲ ಕಾಯುವ ದೇವರೇ ಶರಣರ ಪೊರೆಯುವ ಕಾಮವೇ ಶ್ರೀನಿವಾಸ ಕಲ್ಯಾಣ ವಿಶ್ವದ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ ಭಾಗ್ಯದ ಕಲ್ಯಾಣ ನನ್ನ ಅಳಿಯನಿಗೆ ಮುತ್ತಿನ ಕಿರೀಟ ಬಳುವಳಿಯಾಗಿ ಸ್ವೀಕರಿಸಬೇಕಪ್ಪ. ಅಮ್ಮರಿಗೆ ಏನಾಯ್ತು? ಅಮ್ಮ ಎದ್ದಿದ್ದಾರೆ? ಏನಾಯ್ತು ತಾಯೇ ನಿನಗೆ? ಅದೇನು ಮಗಡಿ ಶಬ್ದ ಅಮ್ಮ ಮಗಡಿ? ಅಂದು ಒಂದು ದಿವಸ ನಾನು ಹುತ್ತದಲ್ಲಿ ನೆಲೆಯಾದಂತಹ ಕಾಲಕ್ಕೆ ಹಾ. ಕಪಿಲದೇನುವಿನ ಪ್ರಕರಣದಲ್ಲಿ ಹಾ. ಪೈಶಾಚಿಕ ಕೃತ್ಯವನ್ನು ಎಸಗಿದಂತಹ ಹಾ. ಆ ಚೋಳ ರಾಜನಿಗೆ ಹಾ. ಪಿಶಾಚಿಯಾಗಿ ಹೋಗು ಎನ್ನುವ ಹಾಗೆ ಶಾಪವನ್ನಿತ್ತಿದ್ದೆ ತಾಯಿ. ಹಾ ಅದನ್ನು ತಿಳಿದು ಹಾ. ನನ್ನಲ್ಲಿ ಪ್ರಾರ್ಥಿಸಿದಂತಹ ಕಾಲಕ್ಕೆ ಹಾ. ನನ್ನ ವಿವಾಹದ ಸಂದರ್ಭದಲ್ಲಿ ಹಾ. ಸ್ವರ್ಣ ಕಿರೀಟವನ್ನು ನಾನು ಧರಿಸುವಂತಹ ವೇಳೆಯಲ್ಲಿ 6 ಗಳಿಗೆಯ ಕಾಲ ನೀನು ನೋಡಿದೆ ಎಂದಾದರೆ ಹಾ. ನಿನ್ನ ಶಾಪದ ವಿಮೋಚನೆಯಾಗುತ್ತದೆ ಎನ್ನುವಂತಹ ಮಾತನ್ನೂ ಆಡಿದ್ದೆ. ಪರಿಣಾಮವಾಗಿ ಹಾ. ಈ ಕಾಲಕ್ಕೆ ಅವನ ಶಾಪ ವಿಮೋಚನೆ ಆಯಿತು, ಮೋಕ್ಷವನ್ನು ಪಡೆದವನಿದ್ದಾನೆ. ಮಗನೇ, ಅಮ್ಮ. ಮದುವೆಯನ್ನೇನೋ ಕಣ್ತುಂಬಿಕೊಂಡಿದ್ದೇನೆ, ಆದರೆ ಕುಬೇರನಿಗೆ ಮಾಡಿದ ಸಾಲವನ್ನು ಆಗಲೇ ಹೇಳಿದ್ದೇನೆ, ನನ್ನ ಭಕ್ತರು ನನಗಾಗಿ ಕೊಡುವಂತಹ ಮುಡಿಪಿನ ಕಾಣಿಕೆಯನ್ನು ಸಮುದ್ರ ರಾಜನ ಮೂಲಕವಾಗಿ ಕುಬೇರನಿಗೆ ತಲುಪಿಸಿ ಅವನ ಸಾಲವನ್ನು ನಾನು ತೀರಿಸುತ್ತೇನೆ. ಮಗನೇ, ಇಷ್ಟು ದಿವಸ ನಾನು ನಿನ್ನೊಂದಿಗೆ ಇದ್ದವಳು, ಇನ್ನು ನನ್ನ ಪಾಡೇನು ಮಗನೇ? ಹಿಂದಿನ ಜನ್ಮದಲ್ಲಿ ಯಶೋದೆ ಆಗಿದ್ದಂತಹ ನೀನು ಕೃಷ್ಣನಾದಂತಹ ನನ್ನ ವಿವಾಹವನ್ನು ನೋಡುವುದಕ್ಕಾಗದೆ ಬೇಸರಗೊಂಡವಳು. ಈ ಜನ್ಮದಲ್ಲಿ ನಿನ್ನ ಆಸೆಯನ್ನು ನೆರವೇರಿಸಿದವನಿದ್ದೇನೆ. ಇನ್ನು ನೀನು ನನ್ನ ಜೊತೆಯಲ್ಲೇ ಇರಬೇಕು. ಆದ್ದರಿಂದ ಬಕುಳ ಮಾಲಿಕೆಯಾಗಿ ನಿನ್ನನ್ನು ಕೊರಳಲ್ಲಿ ಧರಿಸುತ್ತೇನೆ. ಬಾರಮ್ಮ. ಶ್ರೀನಿವಾಸ, ಮಾವ, ಈ ಕ್ಷೇತ್ರದಲ್ಲೇ ನೀನೇನೋ ಬಂದಿದ್ದೀಯ. ಹಾಗೆಂದು ಈ ಕ್ಷೇತ್ರದಲ್ಲಿ ನಿನಗೊಂದು ಪುಣ್ಯಕ್ಷೇತ್ರದ ನಿರ್ಮಾಣ ಮಾಡಬೇಕೆನ್ನುವಂತಹ ಬಯಕೆ ಇದೆ. ನಾರಾಯಣಪುರ ಹಾಗೂ ತೋಂಡಾ ದೇಶದ ಮಧ್ಯದಲ್ಲಿರುವಂತಹ ಸಪ್ತಗಿರಿಗಳ ಮಧ್ಯದಲ್ಲಿ ನಿನಗೆ ಒಂದು ಕ್ಷೇತ್ರ ನಿರ್ಮಾಣ ಮಾಡುತ್ತೇವೆ. ಅಲ್ಲಿ ಸಂಕಟವನ್ನು ದೂರಗೊಳಿಸುವಂತಹ ವೆಂಕಟರಮಣನಾಗಿ ನಮ್ಮ ಮನೆಯ ದೇವರಾಗಿ ಮನದ ದೇವರಾಗಿ ನೆಲೆಗೊಳ್ಳಬೇಕು ಎನ್ನುವಂತ ಬಯಕೆಯಪ್ಪ. ಮಾವ, ನಿಮ್ಮ ಮಾತಿನಂತೆ ಸಪ್ತಗಿರಿಯ ತಿರುವಿನಲ್ಲಿ ನೀವು ನಿರ್ಮಿಸಿದಂತಹ ದೇವಾಲಯದಲ್ಲಿ ತಿರುಪತಿಯ ತಿಮ್ಮಪ್ಪನಾಗಿ ವೆಂಕಟರಮಣನಾಗಿ ಸಂಕಟ ಹರಣನಾಗಿ ನನ್ನ ಭಕ್ತರ ಅಭಿಲಾಷೆಯನ್ನು ನೆರವೇರಿಸುತ್ತಾ ನೆಲೆಯಾಗುತ್ತೇನೆ ಎನ್ನುವಲ್ಲಿಗೆ ಸಪ್ತ ಕಲ್ಯಾಣ ಎನ್ನುವಂತಹ ಪುಣ್ಯ ಪ್ರಸಂಗವನ್ನು ಯಾರು ಆಡಿದ್ದಾರೋ, ಯಾರು ಕಣ್ತುಂಬಿಸಿಕೊಂಡಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿದಂತಹ ಆರಾಧ್ಯ ದೇವಿಯಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಆಯುರಾರೋಗ್ಯ ಭಾಗ್ಯ ಸಕಲ ಸಂಪದ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹೇಳಿಕೊಳ್ಳುತ್ತಾ ಈ ಕತೆಗೆ ಮಂಗಳವನ್ನು ಹಾಡಲು ಭಾಗವತವನ್ನು